ಇವರು ಆಟೋ ಚಾಲಕರ ಸಂಘದ ಅಧ್ಯಕ್ಷರಂತೆ. ಆಟೋ ಚಾಲಕರ ಹಿತ ಕಾಯ್ತಾರಂತೆ. ಫ್ರೀಡಂ ಟಿವಿಯಲ್ಲಿ ಆ ಅಧ್ಯಕ್ಷನ ಅಸಲಿ ಮುಖ ಅನಾವರಣ. ಬಡಪಾಯಿ ಆಟೋ ಡ್ರೈವರ್ಗೆ ಧಮಕಿ ಹಾಕಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಯಾರಪ್ಪ ಇದು? ಆಟೋ ಚಾಲಕರ ಸಂಘದ ಅಧ್ಯಕ್ಷರಂತೆ. ಆಟೋ ಚಾಲಕರ ಹಿತವನ್ನ ಕಾಯ್ತಾರಂತೆ. ಫ್ರೀಡಂ ಟಿವಿಯಲ್ಲಿ ಆ ಮನುಷ್ಯನ, ಆ ಅಧ್ಯಕ್ಷನ ಅಸಲಿ ಮುಖವನ್ನು ಅನಾವರಣಗೊಳಿಸ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಬಡಪಾಯಿ ಆಟೋ ಡ್ರೈವರ್ಸ್ ಗಳಿಗೆ ಧಮಕಿ ಹಾಕಿರುವಂತಹ ಆಡಿಯೋ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ ಆತ ಯಾರು? ಆತ ಮಾಡಿರುವಂತಹ ತಪ್ಪಾದ್ರೂ ಏನು? ಅಧ್ಯಕ್ಷ ಅಂತ ಹೇಳ್ಕೊಂಡು ಸುಳ್ಳು ಹೇಳೋದು ಯಾಕೆ? ಆಟೋ ಚಾಲಕರ ಹಿತವನ್ನ ರಕ್ಷಣೆ ಮಾಡುವಂತಹ ಪುಣ್ಯಾತ್ಮ ತನ್ನ ಬಾಯಿಂದಲೇ ಏನ್ ಹೇಳಿದ್ದಾನೆ? ಎಲ್ಲ ಮಾಹಿತಿಯನ್ನು ಕೂಡ ಫ್ರೀಡಂ ಟಿವಿ ಕೊಡ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ಆತನ ಅಸಲಿ ಮುಖವನ್ನ ಅನಾವರಣಗೊಳಿಸ್ತಾ ಇದ್ದೀವಿ. ಆನ್ಲೈನ್ ಆಟೋ ಸರ್ವಿಸ್ ನಿಲ್ಲಿಸೋ ಸುಮಗನೆ. ಆಟೋ ಚಾಲಕ ಸಂಘದ ಅಧ್ಯಕ್ಷ ಸಹಚರನಿಂದ ಧಮಕಿ. ಹುಬ್ಬಳ್ಳಿ ಆಟೋ ಡ್ರೈವರ್ ಸಂತೋಷ್ಗೆ ಬೆದರಿಕೆ. ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಅಧ್ಯಕ್ಷ ಶೇಖರಯ್ಯ ಮಠಪತಿ ಧಮಕಿ. ಶೇಖರಯ್ಯ ಮಠಪತಿ ಚೇಲ ರಾಜೇಶ ಬೀಜವಾಡ ಆವಾಸ್ ಬಾಯಿಗೆ ಬಂದಂತೆ ಬೈದು ಆನ್ಲೈನ್ ಸರ್ವಿಸ್ ನಿಲ್ಲಿಸಲು ಧಮಕಿ ಹಾಕಿದ್ದಾರೆ. ಸರ್ಕಾರಿ ಆನ್ಲೈನ್ ಆಪ್ ಮೂಲಕ ಎಲೆಕ್ಟ್ರಿಕಲ್ ಆಟೋ ಬಾಡಿಗೆ ಸರ್ವಿಸ್. ಹುಬ್ಬಳ್ಳಿಯ ಸಿಬಿಟಿ ಬಸ್ ನಿಲ್ದಾಣದಲ್ಲಿ ಆಟೋ ಓಡಿಸ್ತಾ ಇದ್ದಂತಹ ಸಂತೋಷ್ ಸರ್ಕಾರದಿಂದ ನಮ್ಮ ಯಾತ್ರಿ ಆನ್ಲೈನ್ ಆಟೋ ಸರ್ವಿಸ್ ಆಪ್ ಲಾಂಚ್. ಈತ ಮಾಡೋ ವಿಚಾರ ನೋಡಿ, ಸುಮಗನೆ ಬೋ ಮಗನೆ ಅಂತ ಹೇಳಿ ಕೆಟ್ಟ ಪದಗಳಿಂದ ನಿಂದಿಸುವುದು ಇದು ಲಕ್ಷಣ. ಇದು ಆಟೋ ಅಧ್ಯಕ್ಷನ ಲಕ್ಷಣ. ಇದು ಆಟೋ ಆನ್ಲೈನ್ ಆಟೋ ಸರ್ವಿಸ್ ನಿಲ್ಲಿಸೋ ಸುಮಗನೆ ಅಂತ ಬೈತಾ ಇದ್ದಾನೆ ಇವನು. ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸಹಚರನಿಂದ ಧಮಕಿಯನ್ನ ಕೂಡ ಹಾಕಿಸಲಾಗ್ತಾ ಇದೆ. ಹುಬ್ಬಳ್ಳಿ ಆಟೋ ಡ್ರೈವರ್ ಸಂತೋಷ್ಗೆ ಬೆದರಿಕೆಯನ್ನ ನೀಡಿದ್ದಂತ ಪುಣ್ಯಾತ್ಮ. ಆಡಿಯೋ ಇದೆ, ಏನ್ ಹೇಳ್ದ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ರಾಜೇಶ್ ಬಿಜ್ವಾಡ ಅಂತ ಹೇಳಿ ಮಾತಾಡೋದಪ್ಪಿ. ಎಲ್ಲದಪ್ಪಿ? ರಾಜೇಶ್ ಬಿಜ್ವಾಡ ಹೇಳ್ರಿ. ಎಲ್ಲದಪ್ಪಿ? ಸ್ವಲ್ಪ ಮಾತಾಡೋದಿದ್ ಬಾರಪ್ಪ ಅಣ್ಣ. ಹೇಳ್ರಿ ಅಣ್ಣಗ. ಇಲ್ಲ ಸ್ವಲ್ಪ ಕೆಲ್ಸಿದ್ ಬಾ ಅಣ್ಣ. ಹೇಳ್ದಿ? ನಾ ಇಲ್ಲೇ ಅದೇನ್ರಿ ಈಗ ಸ್ವಲ್ಪ ಬಸ್ ಸ್ಟ್ಯಾಂಡ್ ಕಡೆನ. ಹೌದ್ರಿ, ನಾ ಬಸ್ ಸ್ಟ್ಯಾಂಡ್ ಕಡೆ ಬಂದ್ ನಿಂತ್ರಿ ಅಣ್ಣ. ಅಲ್ಲೇ ಇಂದ್ರ ಎಲ್ಲೋ ಬೇಡ ಅಣ್ಣ. ಮತ್ ನೀ ಫೋನ್ ಎಬ್ಸ ಅಣ್ಣ. ಮತ್ ನಿನ್ ಸಂಬಂಧ ಕಾಯ್ಕೊಂಡಿದ್ರು ನೀವ್ ಯಾಗ ಅನ್ನೋದು ಹೇಳ್ರಿ ಅಣ್ಣಗ. ಮೊದ್ಲ ಬಂದ್ ಮಾಡಂದ್ರ ಬಂದ್ ಮಾಡ್ತೀನಿ. ನಾ ಮಾತಾಡಿ ಬರ್ತೀನಿ. ಒಂದ್ ಸೆಕೆಂಡ್ ಲೈನ್ ಮ್ಯಾಗ ನೀವು ಬಂದ್ ಬಂದ್ ಮಾಡ್ಬಿಡ್ತೇವ್ ನಾವು. ಅಣ್ಣ ಅಣ್ಣ ನೀನು ನಮ್ಮ ಅಣ್ಣ, ಹಿರಿಯ ಅಣ್ಣ. ನಿನ್ನ ಬಗ್ಗೆ ದೊಡ್ಡ ಅಣ್ಣಾಗ ದೇವ್ರಂತ ಮನುಷ್ಯ ದೇವ್ರಂತ ಮನುಷ್ಯ ನೀನು. ಅದಕ್ಕ ಸ್ವಲ್ಪ ಲೈನ್ ಮ್ಯಾಗ ಕಟ್ ಮಾಡಬೇಡ. ಅಣ್ಣ ಅಂತಿದ್ರಲ್ಲ ಚಪ್ಪಲ್ ಬೂಟ್ ತಗೊಂಡ್ ಹೊಡಿತೇನೆ ಅಂತ ಹೇಳಿ. ಅಲ್ಲೋ ತಮ್ಮ, ನಿನ್ಗೆ ಇಷ್ಟು ಬುದ್ಧಿ ಮಾತು ಹೇಳಿದ್ರು ನೀವು ಆನ್ಲೈನ್ದಾಗ ಹೊಡಿ. ಹಾ ಏತಮ್ಮ ಅಣ್ಣಾಗ ನೀವು ಬ್ಯಾಡ ಅಂತಂದ್ರೆ ತಗದ್ ಹೋಗಿತೇನಿ. ಏ ಬಡಿ ನೀವು ಚಪ್ಪಲ್ ಬೂಟ್ ಅಂದ್ರೆ ಏನದು? ಏ ತಮ್ಮ, ನೀನು ಬಾಳ್ ಮಾತಾಡಕ್ ಹೋಗ್ಬೇಡು ತಮ್ಮ. ಆನ್ಲೈನ್ ಹೊಡೆದು ನೀನ್ ನಮ್ಗ ಮಾತಾಡ್ತೇನೆ. ಮತ್ತೆ ನಿಮ್ಗೆ ಏನಂತೈತ್ರಿ? ಏನ್ರ ರಾಂಗ್ ಮಾತಾಡ್ರಿ? ರಾಂಗ್ ಅಂದ್ರೆ ಇಲ್ಲದಾರ ಮಾತಾಡ್ರಿ ಸರ್. ಅವ್ರು ಮಾತಾಡಪ್ಪ ತಮ್ಮ. ಅಲ್ಲಿ ಮಾತಾಡ. ಹಲೋ, ಯಾವ ಗಾಡಿ ಇಪ್ಪ ನಿಂದು? ಅಣ್ಣಾಗ ಅವಾಗ ಆನ್ಲೈನ್ ಹೊಡೆ ಅಂತ ಕೇಳಿದ್ರ. ಹ್ಞೂ ರೀ ಅಣ್ಣಾಗ ಹೊಡೆ ಅಂತೇನ್ರಿ. ಬಂದ್ ಮಾಡಂದ್ರೆ ಬಂದ್ ಮಾಡ್ತೇನ್ರಿ ಅಂತ ನಾ ಅಂದೆ ಅಣ್ಣ. ಅದಕ್ಕೆ ಅವಾಗ ಚಪ್ಪಲ್ಲೇ ಹೊಡಿತೇನೆ, ನಿಮ್ಮ ಚಪ್ಪಲಾಗ ಹಾಕ್ತೇನೆ, ಬೂಟ್ಲೆ ಹೊಡಿತೇನೆ ಅಂದ್ರೆ ಇಲ್ರಿ ಅಣ್ಣಾಗ ನೀವು ಮತ್ತೆ ನೀವು ಅನ್ನ ಕುಂತೀವಿ ಅಂತಂದ್ರೆ ಬಂದ ಮಾಡ್ತೇನೆ ನಾನು. ನೀವು ಯಾಗಂತ ಹೇಳ್ರಿ ಅಣ್ಣಾಗ. ಹೇಳ ಅಂತೀನಿ ಅಂತ ನಾ ಅಂತೀನಿ. ನಾವು ಬೈಯೋದು ಮಾಡಿದ್ರೆ ನಮಗೂ ಏನು ಇದ್ರೊಳಗೆ ಮೊಬೈಲ್ನಾಗ ನಮಗೂ ಏನು ಗೊತ್ತಾಗಂಗಿಲ್ಲ ರೀ. ಗೊತ್ತಾಗ್ಲಿಕ್ಕಂದ್ರೆ ಹೋಗ ಬಂದ್ ಮಾಡಂದ್ರೆ ಬಂದ್ ಮಾಡ್ಬಿಡ್ತಾವ ಅಣ್ಣಾಗ. ನಮ್ಗೆ ಅಂದ್ರೆ ಏನೋ ನಿಮ್ದು ಯಾವ ಗಾಡಿ ಐತಿ? ನಂದು ಎಲೆಕ್ಟ್ರಿಕಲ್ ಗಾಡಿ ಐತಿ. ಎಲೆಕ್ಟ್ರಿಕಲ್ ಗಾಡಿ ತೊಗೊಂಡು ಏನೇ ₹1 ಲಕ್ಷ ಗಾಡಿ ತೊಗೊಂಡು ಆಟೋ ತೊಗೊಂಡಿರ್ತೀವಿ. ಯಾವ್ದು
ಆನ್ಲೈನ್ದಾಗ ತಗೊಂಡು ಬಾಡಿಗೆ ಹೊಡೆದ ಮಗನ ಹಿಂಗೆ ಸತ್ತ ಯಾರು ಸತ್ತ ರೊಕ್ಕ ಕೊಡ್ತೀರಿ ಇಲ್ಲೇ ನಿಮ್ಗೆ ಕೊಡಕ್ಕೆ ಆಕೈತಿನ ಹಾಂ ಯಾವನ ಇರ್ತಾನ ಯಾವ ಇರ್ತಾನ ನಿಮ್ಮ ಬಂದು ಹಾಳು ಮಾಡಿಬಿಡ್ತಾರೆ ಹುಬ್ಳಿದವ್ರ ಎಲ್ಲೈತಿ ನಿನ್ನ ಮನೆಯಲ್ಲಿ ಸೆಟ್ಲ್ಮೆಂಟ್ ರೀ ಹಾಂ ಮತ್ತೆ ಈಗ ಚಟ್ನಿ ಮಣ್ಣವನ ಮನೆ ಕಡೆನಾಗ ಏ ಯಾವನ ಶರಣ ಭಾಳ ಮಾತಾಡ್ತೀವಿ ಅವನ ಬಗ್ಗೆ ಹೇಳಕ್ ರಾಯ್ ಫೋಟೋ ತಗೊಂಡು ನಾನು ಕಳಿಸಿಲ್ಲ ಇಲ್ಲ ಇಲ್ಲ ತಡಿಪತಿ ಇವ್ನ ಹಿಡ್ಕೊಂಡು ಮಾತಾಡ್ತೀನಿ ತಡಿಪತಿ ಭಾಳ ಓವರ್ ಮಾಡಕತ್ತಾನ ಇವನ್ಲಿಂತ್ರ ಏನೋ ಆನ್ಲೈನ್ ಚಾಲು ಆಗಿರ್ಬೋದು ತಮ್ಮ ಎಲ್ಲಿದ್ದಮ್ಮ ನೀನು ನನ್ನಿಂದ ಏನ್ ಚಾಲೂ ಆಗಿಲ್ಲ ನೀನು ಮಾತಾಡಕತ್ತಿ ಏ ತಮ್ಮ ನೋಡಿ ನೀನು ಮಾತಾಡ ನೀನು ನನ್ನ ತಮ್ಮ ಇದ್ದಂಗ ಎಲ್ಲಿದ್ದೀನಿ ನೀ ಭಾಳ ಓವರ್ ಮಾತಾಡಕತ್ತಿ ಯಾಕಂದ್ರ ನಿನ್ಗೆ ಇಷ್ಟೆಲ್ಲ ತಿಳುವಳಿಕೆ ತಿಳಿದ್ರು ನೀನು ಅಂತೀನ್ರಿ ಏನಾಗ ನಿಮಗೆ ಬಂದ್ ಮಾಡ ನನ್ನ ತಮ್ಮ ಇದ್ದಂಗ ಎಲ್ಲಿದ್ದೀನಿ ನೀ ಭಾಳ ಓವರ್ ಮಾತಾಡಕತ್ತಿ ಯಾಕಂದ್ರ ರಾಜೇಶ್ ಬಿಜ್ವಾಡ್ ಅಂತ ಹೇಳಿ ಮಾತಾಡೋದಪ್ಪಿ ಎಲ್ಲದಪ್ಪಿ ರಾಜೇಶ್ ಬಿಜ್ವಾಡ ಹೇಳ್ರಿ ಎಲ್ಲದಪ್ಪಿ ಸ್ವಲ್ಪ ಮಾತಾಡೋದಿದ್ ಬಾರಪ್ಪ ಅಣ್ಣ. ಸಂತೋಷ್ ಲಮಾಣಿ ಈಗ ಫ್ರೀಡಂ ಟಿವಿಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂತೋಷ್ ಲಮಾಣಿ, ಹೇಳಿ ಮೇಡಮ್. ಏನ್ ನಡೀತು? ಏನಿಲ್ಲ ಮೇಡಮ್, ನಾವು ನಮ್ಮ ಆ್ಯಪನ್ನ ಬಳಸ್ತಾ ಇದ್ವಿ. ಅದು ಬಳಸುವಾಗ ಈಗ ಅದನ್ನ ಗ್ರಾಹಕರಿಗೆ ಒಳ್ಳೇದಾಗೈತೆ ಅಂತ ಹೇಳಿ ಅದನ್ನ ಹೊಡಿತಾ ಇದ್ವಿ. ಹೊಡಿತಾ 3ನೇ ತಾರೀಕು ಸಾಯಂಕಾಲ 6 ಗಂಟೆ ಸುಮಾರ ರಾಜೇಶ್ ಬಿಜ್ವಾಡ ಅಂತ ಹೇಳಿ ಒಬ್ಬ ವ್ಯಕ್ತಿ ಕಾಲ್ ಮಾಡಿದ. ಕಾಲ್ ಮಾಡ್ಬಿಟ್ಟು ಏನಪ್ಪಾ ನಿನ್ನ ಹೆಸರು, ಏನ್ ನಮ್ಮ ಯಾತ್ರೆ ಆ್ಯಪ್ ಹೊಡೆ ಅಂತಿಲ್ಲ ಅಂತೇಳಿ ಶಬ್ದದಿಂದ ಬಾಳ ಬೈಗಳವನು ಬೈದಾನ್ರಿ. ಅದಲ್ದೆ ಧಮಕಿ ಕೊಡ ಅಂತಾನ. ಅದು ಮತ್ತೆ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇನ್ನೊಬ್ಬನ ಕರೆ ತಗೊಂಡಿದ್ದ. ಅವು ಬೇಕಾದ್ರು ಹೆಂಗ್ ಬೇಕಾದಂಗ ಒಂದು ಹೆಣ್ಣಿಗೆ ಮರ್ಯಾದಿಲ್ಲಾರ್ದಂಗ ನಮ್ ಮನ್ಯಾಗ ಎಲ್ಲಾನು ಹೆಣ್ಮಕ್ಳಿಗೆ ಬೈದು ಮಾಡಿ ಎಲ್ಲದಿಗ ಏನ್ ಹೆಂಗ ನಿಮ್ಮನ್ನ ಅಲ್ಲೇ ಬಂದ್ ಹೊಡಿತೇನೆ ಅಂತೇಳಿ ಪದೇ ಪದೇ ಕಾಲ್ ಮಾಡೋದು ಮಾಡ್ತಾ ಇದ್ದ ಮೇಡಮ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನ್ ದೂರು ದಾಖಲೆ ಮಾಡಿಲ್ವಾ? ಹೇಗೆ? ನಾವು ದೂರು ದಾಖಲೆ ನಿನ್ನೆ ಹೋಗಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮೇಡಮ್. ನಮ್ಮ ಭಯ ಆಗಿದ್ದಕ್ಕೆ ನಮ್ಮ ಜೀವ ಬೆದರಿಕೆನೂ ಹಾಕಿದಾಗ ಅದು ಭಯ ಆಗಿದ್ದಕ್ಕೆ ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವಿ. ಸರ್ ಅದನ್ನ ಆಕ್ಷನ್ ತಗೋತೀವಪ್ಪ, ಕಳಿಸಿ ಮಾತಾಡ್ತೀವಿ ಅಂತಂದ್ರು. ಸರ್ ನಾವೇನಾದ್ರೂ ತಪ್ಪು ಮಾಡ್ತಾ ಇಲ್ಲಲ್ಲ ಇಲ್ಲಿ. ಕೇಂದ್ರ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ನೀಡಿದ್ದೀರಿ? ಇದು ಟೌನ್ ಪೊಲೀಸ್ ಸ್ಟೇಷನ್ ಮೇಡಮ್, ಜೋಗದ ಬೈಲ್ ಪೊಲೀಸ್. ಏನು ನಮ್ಮ ಯಾತ್ರೆ ಒಂದು ಆಪ್ ಅನ್ನ ಯೂಸ್ ಮಾಡ್ತಾ ಇರುವಂತಹ ಎಲ್ಲಾ ಡ್ರೈವರ್ಸ್ಗಳಿಗೂ ಇದೇ ತರ ಮಾಡ್ತಾ ಇದ್ದಾರಾ? ಹೌದು ಮೇಡಮ್, ಹೌದು. ನಮ್ಗೆ ಬಹಳ ಮಂದಿ ನಮ್ಮ ಯಾತ್ರೆ ಆ್ಯಪ್ ಹೊಡಿ ಅಂತ ಡ್ರೈವರ್ಗಳು ಬಂದ್ ಹೇಳಿದಾಗ ಯಾಕೆ ಹೀಗ್ ಮಾಡ್ತಿದ್ದಾರೆ? ಅವು ಆ್ಯಪ್ ಅನ್ನ ಬಳಸ್ಬೇಡ್ರಿ, ನೀವ್ ಆ್ಯಪ್ ಅನ್ನ ಬಳಸಿದ್ರೆ ನಾವೇನ್ ತಿನ್ನೋಣ, ನಾವೇಂಗ್ ಹೊಡಿದು ಇಲ್ಲಿ ಅಂತ ಅವ್ ಹೇಳ್ತಾ ಇದಾರೆ. ಸರ್ ನೀವು ಎಲ್ಲಾ ಕಡೆ ನೀವೇ ಸ್ಟ್ಯಾಂಡ್ ಮಾಡ್ಬಿಟ್ಟು ನೀವೇ ದುಡಿತಾ ಇದೀವಿ, ಮತ್ ನಾವೆಲ್ಲ ದುಡಿಯೋಣ? ನಮ್ಗ್ ದುಡಿಮೆ ಇಲ್ಲ, ನಮ್ ಮನಿ ನಡಿಬೇಕಲ್ಲ. ಈಗ ನಮ್ಮ ಯಾತ್ರೆ ಎನ್ನುವಂತಹ ಆಪ್ ಅನ್ನ ಯೂಸ್ ಮಾಡದೆ ನೀವು ಹಂಗೆ ಬಾಡಿಗೆ ಹೊಡೆದ್ರೆ ಅವ್ರಿಗೆ ಏನಾದ್ರು ಅಮೌಂಟ್ ಕೊಡ್ಬೇಕಾ? ಏನ್ ಕತೆ? ಏನ್ ಅಮೌಂಟ್ ಏನ್ ಕೊಡೋದಿಲ್ಲ ಮೇಡಮ್ ಅವ್ರಿಗೆ. ಹಂಗೆ ದುಡ್ದವೆ ನಮ್ಮ ಪಾಡಿಗೆ ನಾವ್ ಆಪ್ ಯೂಸ್ ಮಾಡ್ಲಾ ದುಡ್ದ್ರೆ ಅವ್ರಿಗೆ ಅಮೌಂಟ್ ಕೊಡೋಂಗಿಲ್ಲ. ಅವ್ರಿಗೆ ಆ ಆಪ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ಹುಬ್ಳಿಯಲ್ಲಿ ಅವ್ರು ಅಧ್ಯಕ್ಷರಲ್ಲ, ಅವ್ರು ಹೇಳ್ದಾಗ ನಾವು ಕೇಳ್ಬೇಕು. ಓ ಹಾಗೆ. ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹಂಗಾದ್ರೆ? ಹೌದು, ನಾವು ಬೈದಿದ್ದಕ್ಕೆ, ಅಶಬ್ದವಾಗಿ ಬೈದಿದ್ದಕ್ಕೆ ನಾವೆಲ್ಲ ಕಂಪ್ಲೇಂಟ್ ಹೋಗಿ ಕೊಟ್ಟಿದ್ದೀವಿ. ಓಕೆ, ಮುಂದೇನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಅಲ್ವಾ? ಹೌದು ಮೇಡಮ್. ಥ್ಯಾಂಕ್ ಯು. ತಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಈ ವಿಚಾರದ ಬಗ್ಗೆ ಮಾತನಾಡ್ಲಿಕ್ಕೆ ಶೇಖರಯ್ಯ ಮಠಪತಿ ಧಮಕಿ ಹಾಕಿದ್ದವ್ರು ಯಾರಿದ್ದಾರೆ ಅವರು ನಮ್ಮ ಫ್ರೀಡಂ ಟಿವಿಗೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಎಸ್ ಶೇಖರಯ್ಯ ಅವರೇ, ಏನಾಯ್ತು? ಎಸ್, ಸಂತೋಷ್ ಲಮಾಣಿ ಅವರಿಗೆ ನೀವು ನಮ್ಮ ಯಾತ್ರಿ ಆಪ್ ಅನ್ನ ಯಾಕೆ ಇನ್ಸ್ಟಾಲ್ ಮಾಡಿ ಅದರಲ್ಲಿ ಗ್ರಾಹಕರನ್ನ ಹಿಡಿದು ಬಾಡಿಗೆಯನ್ನ ಹೊಡಿತೀರಾ ಅಂತ ಹೇಳಿ ಅವರಿಗೆ ಒಂದು ನೀವು ಬೈಗುಳವನ್ನ ಬೈತೀರಾ, ಕೆಟ್ಟ ಪದಗಳಲ್ಲಿ ನಿಂದನೆ ಮಾಡ್ತೀರಾ. ಆ ಒಂದು ಆಡಿಯೋ ನಮ್ಮ ಫ್ರೀಡಂ ಟಿವಿಗೆ ಸಿಕ್ಕಿದೆ. ನಾವು ನೇರ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ, ನಿಮಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ. ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದಾದ್ಯಂತ ಯಾವುದೇ ಆ್ಯಪ್ಗಳನ್ನ ಇಲ್ಲಿ ಯಾರು ಬಳಸುವಂತಿಲ್ಲ.
ಇಲ್ಲಿ ಯಾರು ಬಳಸಲಿಕ್ಕೆ ನಾವು ಈಗಾಗಲೇ ಸರ್ಕಾರಕ್ಕೆ ಸರ್ಕಾರ ಪಟ್ಟ ಸಂಬಂಧ ಅಧಿಕಾರಿಗಳಿಗೆ ನಾವ್ ಯಾರಿಗೂ ಬೇಯುವಂತ ಪ್ರಶ್ನೆ ಇಲ್ಲ. ಬಳಸಿದ ಪ್ರಾಬ್ಲಮ್ ಏನು? ಇದು ಎಲ್ಲರಿಗೂ ಯೂಸ್ ಆಗ್ಲಿ ಅಂತಾನೆ ಮಾಡ್ತಾ ಇರುವಂತದ್ದು. ನಾವ್ ಏನ್ ಕೇಳ್ತಾ ಇದೀವಿ, ಅಲ್ಲ ಬಳಸಿದ್ರೆ ಪ್ರಾಬ್ಲಮ್ ಏನಾಗ್ತಿದೆ ಅಂತ ನಿಮ್ಗೆ ಏನ್ ಕೇಳ್ತಾ ಇದೀವಿ, ಸರ್ಕಾರ ಆದೇಶ ಏನಾದ್ರು ಇದೆಯಾ? ನೀವು ಬೆಂಗಳೂರಲ್ಲಿ ಈಗಾಗ್ಲೇ ಲಕ್ಷಾಂತರ ಕುಟುಂಬನ ಬೀದಿ ಪಾಲ್ ಮಾಡಿದ್ರಿ ನಲ್ಲಿ. ಅಲ್ಲ ತಡೆಯಲಿಕ್ಕೆ ನಿಮ್ಗೆ ಏನಾದ್ರು ಸರ್ಕಾರ ಅನುಮತಿ ಕೊಡ್ತಾ ಇದೆ? ನಾನು ನಿಮ್ಗೆ ಏನ್ ಕೇಳ್ತಾ ಇದ್ರಿ, ನಮ್ಮದೇ ಆದಂತ ಸಂಘಟನೆ ಇದೆ, ರಾಜ್ಯದಂತ ಸಂಘಟನೆ ಕಟ್ಕೊಂಡಿದೀವಿ. ಸಂಘಟನೆ ಏನಿದ್ರಿ ಕಾನೂನಾತ್ಮಕವಾಗಿ ಮಾಡಿ, ಇದೊಟ್ಟು ಕಾನೂನ್ ಮೇಲೆ ಬಂದು ನಾವು ಹೊಡಿತೀವಿ, ನಾವು ಮಾಡ್ತೀವಿ, ನಿಮ್ಮನ್ನ ನೋಡ್ತೀವಿ, ನಿಮ್ಮನ್ನ ಅಲ್ಲಿ ಕರೆಸ್ತೀವಿ ಅನ್ನುವಂತ ಪ್ರಶ್ನೆ ನಮ್ಗೆ ಯಾಕೆ ಆಗ್ತಾರೆ ಇವರು? ಅಲ್ಲ ಸರ್ಕಾರದಿಂದ ಏನಾದ್ರು ಆದೇಶ ಪ್ರತಿಯನ್ನ ತಂದಿದ್ದೀರಾ? ಅಂದ್ರೆ ನಾವು ಹಿಂಗ್ ರೂಲ್ಸ್ ಮಾಡ್ಕೊಳ್ಬಹುದು ಏನಾದ್ರು ಇದೆಯಾ ಮೇಡಮ್? ಅವ್ರ ಹತ್ರ ಏನಾದ್ರು ಆದೇಶ ಪತ್ರ ಇದೆಯಾ ಹೇಳಿ? ಸರ್ಕಾರದ ಆದೇಶ ಪತ್ರ ಅಲ್ಲ 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 ಈ ತರ ವಿಚಾರಗಳೇನಾದ್ರೂ ಇತ್ತು ಅಂದ್ರೆ ಸರ್ಕಾರದ ಜೊತೆಗೆ ಸರ್ ಒಂದ್ ನಿಮಿಷ, ಈ ತರ ವಿಚಾರಗಳಿತ್ತು ಅಂತಂದ್ರೆ ಸರ್ಕಾರದ ಜೊತೆಗೂಡಿ ಅದೇನು ಅಂತ ಮುಗಿಸ್ಕೋಬೇಕು. ಆಟೋ ಚಾಲಕರಿಗೆ ಯಾಕೆ ಧಮಕಿ ಆಗ್ತಿದ್ದೀರಾ? ನೋಡಿ ಮೇಡಮ್, ದಯವಿಟ್ಟು ನಮ್ದು ವಿನಂತಿ ಇದೆ. ನಾನೊಬ್ಬ ಸಾಮಾನ್ಯ ರಿಕ್ಷಾ ಚಾಲಕ, ಆಟೋ ರಿಕ್ಷಾ ಚಾಲಕ, ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ 25,000 ರಿಕ್ಷಾದ ಮೇಲೆ ನನ್ನೊಬ್ಬನ ಪ್ರೆಸಿಡೆಂಟ್ ಮಾಡಿ ಕುಂದಿರ್ಸಿದ್ದಾರೆ. ನಾ ಎಲ್ಲಾ ಆಟೋ ರಿಕ್ಷಾ ಚಾಲಕರ ಕುಟುಂಬನ ಸಮಸ್ಯೆನ ಕೇಳ್ಬೇಕಲ್ಲ, ಆಟೋ ಚಾಲಕರ ಸಮಸ್ಯೆ ಕೇಳ್ಬೇಕಲ್ಲ. ಅಲ್ಲ ಅಮಾಯಕ ಆಟೋ ಚಾಲಕರಿಗೆ ನೀವು ಕೆಟ್ಟ ಪದಗಳಲ್ಲಿ ನಿಂದಿಸುವಂತದ್ದು ಏನಿತ್ತು? ದಯವಿಟ್ಟು ಮಾಧ್ಯಮಕ್ಕೆ ನಂದು ವಿನಂತಿ ಇದೆ. ನನ್ನ ಹೆಸರು ಶೇಖರೇ ಮಠಪತಿ ಯಾರಂತ ಎಲ್ಲಿ ಬೇಕಾದ್ರೂ ಕೇಳಿದ್ರೆ ತಮ್ಗೆ ವಿನಂತಿ ಮಾಡ್ಕೋತೀನಿ. ಆ ವಿಚಾರ ಅಲ್ಲ, ನಮ್ಗೆ ಆಡಿಯೋ ಸಿಕ್ಕಿದ್ದಕ್ಕೆ ವಿನಂತಿ ಮಾಡ್ಕೋತೀನಿ ಮೇಡಮ್. ನಾನು ಯಾರು ಬೇಯುವಂತ ಪ್ರಶ್ನೆ ಇಲ್ಲ. ನಾನು 35 ವರ್ಷ ನಿಮ್ಮ ಆಡಿಯೋ ಈಗ ರಿಲೀಸ್ ಆಗಿದೆ, ಆಡಿಯೋ ನಮ್ಮ ಕೈಗೆ ಸಿಕ್ಕಿದೆ ನೋಡಿ ಮೇಡಮ್. ಕೆಟ್ಟ ಪದಗಳಲ್ಲಿ ನಿಂದಿಸುವಂತ ಅವಶ್ಯಕತೆ ಇತ್ತಾನು ಅಂತ? ನಾನು ಕೆಟ್ಟ ಪದಗಳನ್ನ ನಿಂದಿಸುವಂತ ಪ್ರಶ್ನೆ ಅಲ್ಲ. ನಮ್ಮ ಮೇಲೆ ಇವರು ಕೇಸ್ ದಾಖಲೆ ಮಾಡ್ತೀವಿ, ನಿಮ್ಮನ್ನ ಅಲ್ಲಿ ಕೋರ್ಟಿಗೆ ಕರೆಸ್ತೀವಿ, ನೋಡಿ ಮೇಡಮ್, ನಮ್ಗ ಕೋರ್ಟು ಕಚೇರಿ ನಾವು ಎಲ್ಲಿ ಅಡ್ಡಾಡೋ ಜನ ಅಲ್ಲ. ನಮ್ ದುಡ್ಕೊಂಡ್ ತಿನ್ನೋದೇ ನಮ್ಗೆ ಜೀವನ ನಡೆಸೋದು ಕಷ್ಟ. ಇವ್ರ ಮೇಲಾಗಿ ಇದೊಡ್ ಕಾನೂನದಲ್ಲಿ ಈಗ ನೀವು ಆಟೋ ಚಾಲಕರು ಏನು ಹುಬ್ಬಳ್ಳಿ ಧಾರವಾಡ ಇದೆಯಲ್ಲ, ಆ ಒಂದು ಆಟೋ ಚಾಲಕರು ಒಂದು ಡಿಸಿಷನ್ ತಗೊಂಡಿದ್ದೀರಾ. ಓಕೆ, ಏನು ಅಂತಂದ್ರೆ ಯಾವುದೇ ಆಪ್ ಗಳನ್ನ ಯೂಸ್ ಮಾಡೋದು ಬೇಡ, ಹಂಗೆ ಓಡ್ಸೋಣ ಆಟೋನ ಅಂತ ಅಲ್ವಾ ಮೇಡಮ್? ನೋಡಿ ಅಲ್ವಾ ಸರ್, ಇದರಿಂದ ಜನಸಾಮಾನ್ಯರು ಸ್ವಲ್ಪ ಕಷ್ಟ ಆಗೋದಿಲ್ವಾ ಅಂತ ಮೇಡಮ್ ನಾನು ಹೇಳ್ತೇನೆ ಕೇಳಿರಿ. ಅಲ್ಲಿರುವಂತಹ ಜನಸಾಮಾನ್ಯರಿಗೆ ಕಷ್ಟ ಆಗೋದಿಲ್ವಾ ಸರ್? ಮೇಡಮ್ ಇಲ್ಲಿ ಯಾರಿಗೇನು ಕಷ್ಟ ಇಲ್ಲ. 5 ರೂಪಾಯಿ 10 ರೂಪಾಯಿದಲ್ಲಿ ಸೀಟ್ ಹೊಡಿ ಬದುಕ್ತಾ ಇದ್ದಾರೆ ರಿಕ್ಷಾ ಚಾಲಕರು. ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಾಲಕರ ಪರಿಸ್ಥಿತಿ ಏನಿದೆ ಇಲ್ಲಿ ಅಂತ. ಇಲ್ಲಿ 5 ರೂಪಾಯಿ 10 ರೂಪಾಯಿದಲ್ಲಿ ಬದುಕ್ತಾ ಇದೀವಿ, ಸೀಟ್ ಹಾಕೊಂಡು ಹೆಂಡತಿ ಮಕ್ಕಳು ಸಾಕ್ತಾ ಇದೀವಿ. ಇಲ್ಲಿ ಇದು ಬೆಂಗಳೂರು ತರ 100 ಕಿಲೋಮೀಟರ್ ಹುಬ್ಳಿ ಅಲ್ಲ, ಇದು ಬರೀ ಸುತ್ತುವರೆದ್ರೆ 7 ರಿಂದ 8 ಕಿಲೋಮೀಟರ್ ಸಿಟಿ ಮೇಡಮ್. ಹುಬ್ಬಳ್ಳಿ ಇರೋದು ಬರೀ 7 ಕಿಲೋಮೀಟರ್ ಮಾತ್ರ. ಓಕೆ, ನೀವಲ್ದೆ ನಿಮ್ಮ ಚೇಲಾಗಳ ಹತ್ರನೂ ಹೇಳಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವು ಚೇಲಾಗಳಲ್ಲ ಅವರು. ಅಲ್ಲ, ಚೇಲಾಗಳ ಹತ್ರನೂ ಕೂಡ ಧಮಕಿ ಹಾಕ್ಸಿದೀರಾ ಅಂತ ಹೇಳಿ ಸಂತೋಷ್ ಲಮಾಣಿ ಹೇಳಿದ್ದಾರೆ ಸರ್. ನೀವ್ ಅಲ್ಲಿ ನೀವು ನೋಡಿ ಮೇಡಮ್, ದಯವಿಟ್ಟು ಒಂದು ವಿನಂತಿ ಇದೆ. ನಾವು ಧಮ್ಕಿ ದಾದಾಗಿರಿ ಮಾಡುವಂತ ಇವನಿಂದವ್ರಲ್ಲ. ನಾವ್ ಆ ತರ ಮಾಡಿ ಮತ್ತೆ ನಿಮ್ಮ ಆಡಿಯೋ ಸುಮ್ಮನೆ ರಿಲೀಸ್ ಆಗಿದೆಯಾ ಸರ್? ನೋಡಿ ಮೇಡಮ್, ಇವ್ರೆಲ್ಲ ಕುತ್ಕೊಂಡ್ಬಿಟ್ಟು ನಮ್ಮ ಜನಕ್ಕೆ ನಾವು ಮೋಸ ಮಾಡ್ಬಿಟ್ಟು ಸುಮ್ನೆ ನಾವು ಸರ್ಕಾರ ಆದೇಶ ಇದೆ, ಆ ಆದೇಶ ಇದೆ ಕೊಡಿ, ಸರ್ಕಾರ ಕೊಡಿ ನೋಡೋಣ. ಸುಮ್ನೆ ನೋಡಿ, ಅದೆಲ್ಲ ಬೆಂಗಳೂರಲ್ಲಿ ಇಟ್ಕೊಳ್ಳಿ, ನಮ್ಮ ಹತ್ರ ಅಲ್ಲ ಮೇಡಮ್. ಅಲ್ಲ ಸರ್, ನಮ್ಮ ಯಾತ್ರೆ ಎನ್ನುವಂತಹ ಈ ಒಂದು ಆಪ್ ಹುಬ್ಬಳ್ಳಿ ಧಾರವಾಡ ಮಾತ್ರ ಅಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಆ ಒಂದು ಆಪ್ ನ ಯೂಸ್ ಮಾಡ್ತಾ ಇದ್ವಿ ಅಷ್ಟೇ. ಯಾಕೆ ಸರ್, ಬೆಂಗಳೂರಲ್ಲೂ ಕೂಡ ನಾವುಗಳು ಯೂಸ್ ಮಾಡ್ತಾ ಇದೀವಲ್ಲ. ನೋಡಿ, ಹಂಗಿದ್ರೆ ಬನ್ನಿ ಅಂತ ಹೇಳಿ ಮೇಡಮ್, ನನ್ ಜೊತೆ ಚರ್ಚೆ ಮಾಡಕ್ ಬನ್ನಿ ಅಂತ ಹೇಳಿ ನೋಡೋಣ. ಅವ್ರಿಗೆ ಬರ್ಲಿ ಅವರು. ಅಂದ್ರೆ ಇಷ್ಟು ದಿನ ನಿಮ್ಮ ಆಟೋ ಚಾಲಕರು ನಿಮ್ಮ ವಿರುದ್ಧವಾಗಿ ಪ್ರಶ್ನೆಯೇ ಮಾಡಿಲ್ಲ ಮೇಡಮ್? ನಮ್ಮ ಆಟೋ ರಿಕ್ಷಾ ಚಾಲಕರು ನಮ್ಮನ್ನ ನಂಬ್ಕೊಂಡ್ಬಿಟ್ಟು ಇನ್ನೂ ಸಂಘಟನೆಗಳಿದೆ ಸರ್. ಇಲ್ಲೂ ಬೆಂಗಳೂರಲ್ಲೂ ಏನು ಸಂಘಟನೆಗಳಿದೆ, ಅವ್ರು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸಾವಿರಾರು ಸಂಘಟನೆ ಇದಾವೆ ಮೇಡಮ್. ನಾ ಏನ್ ಕೇಳ್ತಾ ಇದ್ದೀನಿ, ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಅಂದ್ರೆ ನಿಮ್ದೇ ರೂಲ್ಸ್? ನಮ್ದು ರೂಲ್ಸ್ ಅಲ್ಲ, ಸರ್ಕಾರದ ರೂಲ್ಸ್ ಫಾಲೋ ಮಾಡ್ಬೇಕು ನಾವು. ಹಾಗಾದ್ರೆ ನಮ್ಮ ಯಾತ್ರೆ ಬಳಸಿದ್ರೆ ಏನ್ ತಪ್ಪು ಸರ್? ಸರ್ಕಾರದಿಂದನೇ ನಮ್ಮ ಯಾತ್ರೆ ಬಳಸಿ ಅಂತ ಹೇಳ್ತಾ ಇದ್ದಾರಲ್ಲ. ಸಂಘಟನೆ ಹೇಳ್ತಾ ಇದ್ದೀನಿ, ನಾವು ಮಾಡೋಕೆ ನಮ್ಮ ಅಪ್ಪನಲ್ಲ. ಸರ್ಕಾರ ಏನ್ ಹೇಳ್ತಾ ಇದೆ, ಮೀಟರ್ ಹಾಕಿ ಸರಿಯಾದ ರೀತಿ ಗಾಡಿ ಓಡಿಸಿ ಅಂತ ಹೇಳ್ತಿದಾರೆ ನಮ್ಮನ್ನ. ಹೌದು, ನಾವೇ ಟ್ಯಾಕ್ಸ್ ಕಟ್ತಿಲ್ವಾ, ಇನ್ಶೂರೆನ್ಸ್ ಕಟ್ತಿಲ್ವಾ? ಹೌದು. ಅಲ್ಲ, ನಿಮ್ ಪ್ರಾಬ್ಲಮ್ ಏನಾಗ್ತಾ ಇದೆ ಆ ಆಪ್ ಗಳನ್ನ ಬಳಸಿದ್ರೆ? ಕೇಳ್ತಾ ಇದೀವಿ, ಹುಬ್ಬಳ್ಳಿ ಸರ್ಕಾರ ಮೀಟರ್ ಯಾಕೆ ಕೊಟ್ಟಿದೆ, ಮೀಟರ್ ಮೇಲೆ ಯಾಕೆ ಓಡಿಸ್ ಅಂತ ಕೇಳ್ತಿದಾರೆ. ಹಂಗಾರೆ
ನಾವ್ ಕೇಳ್ತಾ ಇದೀವಿ ಮೇಡಮ್, ಸರ್ಕಾರ ಕೊಟ್ಟಿದ್ದಂತ ರೂಲ್ಸ್ ಇದೆಯಲ್ಲ. ಓಕೆ, ಅಲ್ಲ ಸರ್ಕಾರ ಅಥವಾ ಜಿಲ್ಲಾಡಳಿತದ ಹತ್ರ ಹೋಗಿ ಕೇಳ್ಬೇಕು. ನೀವು ಆಟೋ ಚಾಲಕ, ಅಮಾಯಕ ಆಟೋ ಚಾಲಕರ ಮೇಲೆ ಯಾಕೆ ದರ್ಪ ತೋರಿಸ್ತಿದ್ದೀರಾ? ಹೇಳ್ತಿರಲ್ಲ, ಅಮಾಯಕರಲ್ಲ ಅವರು, ಅಮಾಯಕರಲ್ಲ ಮೇಡಮ್, ಅವರು ಅಮಾಯಕರಾದ್ರು ಯಾರು ಆತರ ಮಾಡಲ್ಲ. ಇವ್ರೆಲ್ಲ ಹೆಂಗೆ ಅಲ್ಲ ಸರ್, ನೀವ್ ಹೆಂಗ್ ಹೇಳ್ತಿದ್ದೀರಾ ಅಂತಂದ್ರೆ ಆಟೋ ಚಾಲಕರು ಅಮಾಯಕರಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದೀರಾ. ಮೇಡಮ್ ಅವರೇ, ಆಟೋ ಚಾಲಕರು ಇದಾರಲ್ಲ, ಕೆಲವೊಂದು ಜನಕ್ಕೆ ನೀವು ಹೇಳ್ತಾ ಇರ ಅಮಾಯಕರು ಯಾರು ಅಲ್ಲ ಅವರು. ಅಂದ್ರೆ ಈ ಆಪ್ ನಲ್ಲಿ ಹೊಡಿತಿದಾರಲ್ಲ, ಅಮಾಯಕರಲ್ಲ ಅವರು, ಡಕಾಯಿತರು. ಮೀಟರ್ ಮೇಲೆ ಹೊಡಿತಿದ್ದಾರೆ. ಫ್ರೀಡಮ್ ಟಿವಿಯ ಲೈವ್ ಕಾರ್ಯಕ್ರಮದಲ್ಲಿ ಇದ್ದೀರಿ, ನೇರವಾಗಿ ಆಟೋ ಚಾಲಕರು ಡಕಾಯಿತರು ಅನ್ನುವಂತ ಮಾತನಾಡ್ತಾ ಇದ್ದೀರಿ. ಶೇಖರಯ್ಯ ಮಠಪತಿ ಅವರೇ, ಮೇಡಮ್ ಅವರೇ, ದಯವಿಟ್ಟು ನಂದು ವಿನಂತಿ ಇದೆ ತಮ್ಗೆ. ನಾವು ಸರ್ಕಾರ ಏನ್ ರೂಲ್ಸ್ ಇದೆ ರೂಲ್ಸ್ ಮೇಲೆ ನಾವು ದುಡಿತೀವಿ. ಏನ್ ನಾವು ಅಂದ್ರೆ ನಿಮ್ ಲೆಕ್ಕ ನಮ್ಮ ಯಾತ್ರಿ ಎನ್ನುವಂತ ಆಪ್ ನ ಸರ್ಕಾರ ಆಟೋ ಚಾಲಕರಿಗಲ್ಲ ಡಕಾಯಿತರಿಗಂತ ಬಿಟ್ಟಿರೋದಾ? ಅಂದ್ರೆ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತನಾ? ನೋಡಿ ಮೇಡಮ್, ಅದು ನಾವೇನ್ ಹೇಳ್ತಾ ಇದೀವಿ, ಡಕಾಯಿತರು ಬಿಟ್ರೋ ಕಳ್ಳರು ಬಿಟ್ರೋ ನಮಗ್ ಗೊತ್ತಿಲ್ಲ. ಅವ್ರು ನೇರವಾಗಿ ನನ್ನ ಜೊತೆ 2-3 ಸಲ ಸಂಪರ್ಕ ಮಾಡಿ ಮಾತಾಡಿದ್ದಾರೆ. ಅವ್ರ ಕಂಪನಿಯವ್ರಿಗೆ ಹೇಳಿದ್ವಿ ನಾವು. ಅಲ್ಲ ಸರ್, ನನ್ನ ಎದುರಿಗೆ ಆಟೋ ಚಾಲಕರೆಲ್ಲ ಡಕಾಯಿತರು ಎನ್ನುವಂತ ಮಾತನ್ನ ಯಾಕೆ ಯೂಸ್ ಮಾಡಿದ್ರಿ? ನಾವು ನಿಮಗೆ ಹೇಳ್ತಾ ಇದೀನಿ, ಏನ್ ಗೊತ್ತು ಮೇಡಮ್, ನಾವು ಆಟೋ ರಿಕ್ಷಾ ಚಾಲಕರು ಸರ್ಕಾರ ವ್ಯಾಪ್ತಿಯಲ್ಲಿ ಏನ್ ಓಡಾಡ್ತಾ ಇದೀವಿ, ನಾವೆಲ್ಲ ದುಡ್ಡು ತಿನ್ನುವಂತ ಜನ. ಸರ್, ನೀವು ಆಟೋ ಚಾಲಕ ಸಂಘದ ಅಧ್ಯಕ್ಷರಿದ್ದೀರಿ, ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘದ ಅಧ್ಯಕ್ಷರಿದ್ದೀರಿ. ಅದು ಹೆಂಗೆ ಸರ್ ನಿಮ್ಮ ಡ್ರೈವರ್ಸ್ ಗಳನ್ನ, ಆಟೋ ಚಾಲಕರನ್ನ ನೀವು ಡಕಾಯಿತರು ಅಂತ ಹೇಳ್ತೀರಾ? ನಾನ್ ಕೇಳ್ತಾ ಇರೋದು ಮೀಟರ್ ಮೇಲೆ ಓಡಿಸುವಂತವ್ರ ಸಾಮಾನ್ಯ ಜನ ಹೊಡೆದ್ರು ಎಲ್ಲಾ ಚಾಲಕರೇ. ಇವ್ರು ಏನ್ ಆಪ್ಗಳ ತಗೊಂಡು ಜನರಿಗೆ ಮೋಸ ಮಾಡಿ ಏನ್ 50 ಆಪ್ಗಳನ್ನ ಬಿಟ್ಟಿದ್ ಯಾವ ಕಾರಣಕ್ಕೆ? ಜನರಿಗೆ ಮೊಬೈಲ್ ನಲ್ಲೇ ನಾವು ಹೇಳ್ತಾ ಇದೀವಿ, ಮೀಟರ್ ಮೇಲೆ ಓಡಿಸಿ ಅಂತ ಹೇಳ್ತಾ ಇದೀವಿ. ನಿಮಗೇನ್ ಕಷ್ಟ ಅಂತ ನಾನ್ ಕೇಳ್ತಾ ಇರೋದು ಶೇಖರಯ್ಯ ಮಠಪತಿ ಅವರೇ. ನಿಮ್ಗೆ ಏನ್ ಕೇಳ್ತಾ ಇದೀವಿ, ಅವ್ರು ಯಾವ ತರ ರೂಲ್ಸ್ ಇದೆ ಕೊಡಿ ಅಂತ ಕೇಳ್ತಾ ಇದೀವಲ್ಲ. ಎಲ್ಲಾ ಕಡೆಯಲ್ಲೂ ಈ ಆಪ್ ಅನ್ನ ಬಳಸಿ ಆಟೋ ಚಾಲಕರಿಗೆ ಮತ್ತೆ ನಿಮ್ಗೆ ಹೇಳ್ತಿರಲ್ರಿ ಮೇಡಮ್, ನಾ ಏನ್ ಕೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಇರೋದು 100 ಕಿಲೋಮೀಟರ್, ಹುಬ್ಬಳ್ಳಿ ಇರೋದು ಬರೀ 7 ಕಿಲೋಮೀಟರ್. ಈಗಾಗಲೇ ಕಂಪನಿಯವರು ಕೂಡ ನಾನು ಸಂಪರ್ಕ ಮಾಡಿ ಮಾತಾಡಿದ್ರು. ನಾ ಅವ್ರಿಗೆ ವಿನಂತಿ ಮಾಡಿದೀನಿ, ನೋಡಿಯಪ್ಪ ನಮ್ಮ ಹುಬ್ಳಿ ಸಾಂದಿದೆ, ದಯವಿಟ್ಟು ನಮ್ಮ ಹತ್ರ ಬರಬೇಡಿ, ಯಾಪನ್ನ ಬಿಡಬೇಡಿ ಅಂತ ಕೂಡ ಹೇಳಿ ಮನವರಿಕೆ ಮಾಡಿದೀನಿ ಅವ್ರಿಗೆ. ಬಹಳಷ್ಟು ಮಾಡಿದೀನಿ ಮೇಡಮ್. ಓಕೆ ಶೇಖರಯ್ಯ ಮಠಪತಿ ಅವರೇ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನಮಸ್ತೆ. ಎಸ್, ಶೇಖರಯ್ಯ ಮಠಪತಿ ಅವರು ಮಾತನಾಡ್ತಾ ಇದ್ರು. ಸರ್ಕಾರ ಕೊಟ್ಟಿರುವಂತಹ ಆಪ್ಗಳನ್ನ ಬಳಕೆ ಮಾಡೋದು, ನಾವು ಏನೋ ಒಂದು ರೂಲ್ಸ್ ಅನ್ನ ಹಾಕೊಂಡಿದ್ದೀವಿ, ಆ ರೂಲ್ಸ್ಗೆ ತದ್ವಿರುದ್ಧ ಅನ್ನುವಂಥ ಮಾತನ್ನ. ಹಾಗೆ ಶೇಖರಯ್ಯ ಅವರೇ, ತಾವು ಮಾತನಾಡಿದ್ದು ಸ್ವಲ್ಪ ಮಟ್ಟಿಗೆ ತಪ್ಪು ಅಂತ ಹೇಳ್ತೀನಿ. ಯಾಕಂತಂದ್ರೆ ಚಾಲಕರು ದೇವರಿದ್ದ ಹಾಗೆ, ಅವರನ್ನ ನೀವು ಡಕಾಯಿತರಿಗೆ ಹೋಲಿಸೋದು ತಪ್ಪಿದೆ. ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಜನಸಾಮಾನ್ಯರನ್ನ ರೋಡಿನಲ್ಲಿ ತಮ್ಮ ಜೀವವನ್ನ ಒತ್ತೆ ಇಟ್ಟು ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವರಿಗೆ ಡಕಾಯಿತರು ಅಂತ ಹೇಳೋದು ಮೋಸ್ಟ್ಲಿ ತಪ್ಪು ಅಂತ ಅನ್ಸುತ್ತೆ ನನಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.